ಪ್ರಥಮ್ ಅಂತಾರಾಷ್ಟ್ರೀಯ ಶಾಲೆಯ ವತಿಯಿಂದ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಶಿವಾನಿ ಅವರಿಗೆ ನಮ್ಮ ಶಾಲೆಯ ಪರವಾಗಿ, ಆಡಳಿತ ಮಂಡಳಿಯ ಪರವಾಗಿ, ಶಿಕ್ಷಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನ ಈ ಮುಖಾಂತರ ಕೋರ್ತಾ ಇದ್ದೇವೆ. ದಯವಿಟ್ಟು ಜೋರಾಗಿ ಚಪ್ಪಾಳೆಯನ್ನು ಹೊಡೆಯುವ ಮುಖಾಂತರ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆಯೇ ಬಹಳ ವಿಶೇಷವಾಗಿ ನಾವು ಗುರುತಿಸಬೇಕಾಗಿರ್ತಕ್ಕಂಥ ಸಂದರ್ಭ, ಬಾಲ್ಯದಿಂದಲೂ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಸಹಕಾರವನ್ನು ನೀಡಿದಂತಹ ಅವರ ಪೋಷಕರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಆತ್ಮೀಯವಾದಂತಹ ಸ್ವಾಗತವನ್ನು ಬರೆಸ್ತಾ ಇದ್ದೇವೆ. ಹಾಗೆಯೇ ನಮ್ಮ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ಹಿರೇಮಠ ಸರ್ ಅವರಿಗೆ, ಟ್ರಸ್ಟಿ ಸರ್ ಆಗಿರ್ತಕ್ಕಂಥ ಬಸಪ್ಪ ಸರ್ ಅವರಿಗೆ, ಪ್ರಾಂಶುಪಾಲರಾಗಿರ್ತಕ್ಕಂತಹ ಶ್ರೀಮತಿ ಜಯದೇವಿ ಹಿರೇಮಠ ಮೇಡಮ್ ಅವ್ರಿಗೂ ಸಹ ಈ ಒಂದು ವೇದಿಕೆಯ ಪರವಾಗಿ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯ ವೈಸ್ ಪ್ರಿನ್ಸಿಪಾಲ್ ಮೇಡಮ್ ಅವರಿಗೆ, ಶೈಕ್ಷಣಿಕ ಮುಖ್ಯಸ್ಥರಾದಂಥ ಶಾಂತಕುಮಾರ್ ಪದರ್ ಸರ್ ಅವರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಎಲ್ಲರಿಗೂ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ಕುರಿತು ಮೊದಲಿಗೆ ಒಂದೆರಡು ಮಾತಾಡಬೇಕು ಅಂತ ಹೇಳ್ಬಿಟ್ಟು ಕಾರ್ಯಕ್ರಮದ ಅತಿಥಿಗಳಾಗಿರ್ತಕ್ಕಂಥ ಶಿವಾನಿ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ, ಶರಣಾರ್ಥಿ. ಈ ಒಂದು ಪ್ರಥಮ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಂಸ್ಥೆ ಮತ್ತು ಟ್ರಸ್ಟಿ ಸೋಮಶೇಖರಯ್ಯ ಸರ್, ಅದೇ ರೀತಿ ನಮ್ಮ ಹಿರೇಮಠ್ ಸರ್, ಪ್ರಿನ್ಸಿಪಾಲರ್ ಆಗಿರ್ತಕ್ಕಂಥ ಜಯದೇವಿ ಹಿರೇಮಠ್ ಮ್ಯಾಮ್, ಅದೇ ರೀತಿ ಎಲ್ಲ ಸ್ಟಾಫ್, ಎಲ್ಲ ಟೀಚರ್ಸ್, ಸರ್, ಮೇಡಮ್, ಎಲ್ಲ ಸ್ಟೂಡೆಂಟ್ಗೆ ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು. ಇಲ್ಲಿ ಬಂದು ಭಾಳ ಖುಷಿ ಆಗ್ತಾ ಇದೆ. ನಮ್ಮ ಹಿರೇಮಠ್ ಸರ್ ಅವರಿಗೆ ನನಗೆ ಕರೆ ಮಾಡಿದ್ದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು ಹೇಳುತ್ತಾ, ನಾವು ಒಂದು ಬಸವಣ್ಣವರ ವಚನದಿಂದ ನಮ್ಮ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ನಾನೇನು ಮಾಡಲಿ ಬಡವನೆಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು
ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಎನ್ನ ಶಿರವೇ ಅನ್ನ ಕಳಸವಯ್ಯ ಎನ್ನ ಶಿರವೇ ಅನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಕೆಳಯ್ಯ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಬಲಿಸ ಮಗ ಬಲಿಸಗ ಸಗ ಮಗ ಮಗರ ಸರ ಬಲ ಮಗ ಬಲಿ ಸರದ ಬಲಿದ ಗಮ ಮಗ ಗಮ ಬಲಿ ಸ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವ ಸಂಗಮ ದೇವ ಸಾಗರ ಕೈಯುಂಟು ಸಂಗಮ ಕರುಗಿಲ್ಲ ಸಾಗರ ಕೈಯುಂಟು ಸಂಗಮ ಕರುಗಿಲ್ಲ ಉಳಗದು ಶಿವಾಲಯ ಮಾಡುವರು ಉಳಗದು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು 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 ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು. ಇದೇ ರೀತಿ ಒಂದು ಸ್ಕೂಲಲ್ಲಿ ಹೋಗಿದ್ದೀವಿ. ಎಲ್ಲ ಪ್ರಿನ್ಸಿಪಾಲ್ ಸಾಹೇಬರೆಲ್ಲರೂ ಸ್ವಾಗತ ಮಾಡಿದ ಮೇಲೆ ಚೆನ್ನಾಗಿ ಮಾತಾಡ್ಕೊತಾ ಕುಂತರು ಶಿವಾನಿ ಅವರು. ಸ್ಟೇಜ್ ಮೇಲೆ ಬಂದಮೇಲೆ ಸ್ವಲ್ಪ ಕ್ಲಾಸಿಕಲ್ ಆಡ್ತಾ ಇದ್ರು. ಸ್ಟೂಡೆಂಟ್ ಎಲ್ಲ ಅಂತೂ ಇವಾಗೇ ಬಂದಿದ್ರು. ಶಿವಾನಿ ಅವರು ಚೆನ್ನಾಗೇ ಇದ್ರು, ಚೆನ್ನಾಗೇ ಮಾತಾಡ್ತಾ ಇದ್ರು. ಇವಾಗ ಏನಾಯ್ತಪ್ಪ ಗೊತ್ತಾಯ್ತಾ? ಪ್ಯೂನ್ ಓಡ್ಕೊತ ಹೋಗಿ ಒಂದು ರಾಡ್ ಗ್ಯಾಸ್ ಮೇಲೆ ಬಿಸಿ ಮಾಡ್ಕೊಂಡು ಬಂದರು. ಅದಕ್ಕೆ ಯಾಕಂದ್ರೆ ಯಾಕೋ ಶಿವಾನಿ ಅವರಿಗೆ ಆರಾಮಿಲ್ಲ ಜಡ್ ಸಳಕ್ಕೆ ಬಿಸಿ ಮಾಡ್ಕೊಂಡು ಬಂದರು ಶಿವಾನಿ ಅವರಿಗೆ ಜಟ್ಕೆ ಬರ್ತಾ ಇದೆ, ಬಿಮಾರಿ ಬರ್ತಾ ಇದೆ ಅವರಿಗೆ. ಹಿರೇಮಠ್ ಸರ್ ಅದಂತರೂ ಒಬ್ಬರು ಅನುಭವ ವ್ಯಕ್ತಿಗಳು. ಹೊಚ್ಚಾಗಿದೆ. ಅದು ಶಾಸ್ತ್ರೀಯ ಸಂಗೀತ, ಅದರಲ್ಲಿ ಸ್ವರಗಳು, ಆಲಾಪ, ತಾನ ಎಲ್ಲ ಇರ್ತವೆ. ಜಟ್ಕೆ ಬಿಮಾರಿ ಅಂತ ಏನೂ ಆಗಿಲ್ಲ ಅವರಿಗೆ. ಅಯ್ಯೋ ನನಗೇನು ಗೊತ್ತ್ರಿ, ಸಾರಿ ಅಂತಂದರು. ಅದೇ ರೀತಿ ಇಲ್ಲಿಯವರಿಗೆ ಸಾರಿಗ ಹಾಡ್ತಾ ಇದ್ರಲ್ಲ, ಸ್ವಲ್ಪ ಕೆಲವು ಸ್ಟೂಡೆಂಟ್ಗಳು ನಗ್ತಾ ಇದ್ರು. ಇದು ಸಂಗೀತ ಸಾಧನೆ ಮಗ. ಇದು ಬರಬೇಕಂದ್ರೆ ಒಂದು 12 ವರ್ಷ 15 ವರ್ಷ ಒಂದು ಸಾಧನೆ. ನೀವು ಯಾವ ರೀತಿ ಓದ್ತಾ ಇದ್ರಲ್ಲ, ಒಂದು ದೊಡ್ಡ ಮಟ್ಟಿಗೆ ಹೋಗ್ಬೇಕಂದ್ರೆ ನೀವು ಬಹಳಷ್ಟು ಓದಿ ಸ್ಟ್ರಗಲ್ ಮಾಡಿ ಜೀವನದಲ್ಲಿ ಏನೋ ಒಂದು ಆಫೀಸರ್ ಆಗ್ಬೇಕಂತ ಇದ್ರಲ್ಲ, ಅದೇ ರೀತಿ ಕಲಾವಿದ ಆಗ್ಬೇಕಂದ್ರೆ ಬಹಳಷ್ಟು ಸಾಧನೆ ಮಾಡಬೇಕಾಗುತ್ತೆ. ಶಿವಾನಿಯವರು ವಯಸ್ಸಿನ 3ನೇ ವರ್ಷಕ್ಕೆ ಸ್ಟೇಜ್ ಮೇಲೆ ಹಾಡಿದ್ರು ಸರ್. ಫಸ್ಟ್ ಸಾಂಗ್ ವಯಸ್ಸಿನ 3ನೇ ವರ್ಷಕ್ಕೆ. ನಿಮ್ಮೆಲ್ಲರ ಆಶೀರ್ವಾದ, ಪರಮಾತ್ಮ ಪರಶಿವನ ಆಶೀರ್ವಾದ, ವಿಶ್ವಗುರು ಬಸವಣ್ಣನವರ ಆಶೀರ್ವಾದ
ತಮ್ಮೆಲ್ಲರ ಆಶೀರ್ವಾದ ಇದೆ, ರೀತಿ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಜಿ ಕನ್ನಡದಲ್ಲಿ ಒಂದು ಭಕ್ತಿಗೀತೆ, ಆ ಗೀತೆ ಆಗಿ ಸೆಲೆಕ್ಷನ್ ಆಗಿತ್ತು, ಅದು ಇವಾಗ ಹೇಳ್ತಾರೆ, ಕೇಳೋಣ. ಚಪ್ಪಾಳೆ. ಹುಟ್ಟಿದ್ದ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದ್ದ ಕನ್ನಡ ಬದುಕಿದ್ದು ಜಗತ್ತ ಬಂದು ಇದು ವಿಧಿಯಾಗಿಸುವ ಬಂದು, ಬದುಕಿದ್ದು ಜಗತ್ತ ಬಂದು ವಿಧಿಯಲ್ಲಿ ಕಾಣಿಸುವ ಬಂದು, ಹುಟ್ಟಿದ್ದ ಕನ್ನಡ ನಾಡ ಹುಟ್ಟಬೇಕು
ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು. ಕಾಶ್ಮೀರ ಸೇವೆನಾಡು, ಕಾಶ್ಮೀರ ಸತ್ಯನಾಡು, ಜಗತ್ತ ಗುಂಡಿಗಳು ನವಿತ ತೆಗೆ ಹಾಡು. ಅಜಂತ ಎಲ್ಲರನ್ನ ಬಾಯತ್ತ ಗೆಪ್ಪಿನಾಡು, ಬಾದಾಮಿಯ ಹೊಳೆಯ ಚಂದ್ರನಂತೆ ಕರಾಡು, ತಿರುಪತಿ ಕೊಟ್ಟ ಭಾಷೆ, ಆಡಕ್ಕೆ ಗಂಡು ಭಾಷೆ ಕನ್ನಡ, ಕನ್ನಡ, ಕಸ್ತೂರಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡವನ್ನ ಮೆಟ್ಟಬೇಕು. ಬದುಕಿದ್ದು ಚಟಕ ಬಂಡಿ, ಇದು ವಿಧಿಯಾಡಿಸಿದ ಬಂಡಿ. ಬದುಕಿದ್ದು ಚಟಕ ಬಂಡಿ, ವಿಧಿಯಲ್ಲಿ ದಾಡಿಸಿದ ಬಂಡಿ. ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದೆ, ನಿಮ್ದೇ ಚಪ್ಪಾಳೆ ಬರ್ಬೇಕು ಇವಾಗ ಫುಲ್. ಧ್ಯಾನಕ್ಕೆ ಭೂಮಿ ಇದು, ಪ್ರೇಮಕ್ಕೆ ಸ್ವರ್ಗ ಇದು, ಸ್ನೇಹಕ್ಕೆ ಶಾಲೆ ಇದು, ನನಗೆ ಪೀಠ ಇದು. ಕಾರ್ಯಕ್ಕೆ ಕಲ್ಪ ಇದು, ಶಿಲ್ಪಕ್ಕೆ ಕಲ್ಪ ಇದು, ನದಿಗೆ ನಾಡು ಇದು, ಮನಸ್ಸರ ನಾಡದು. ಕುವೆಂಪು ಬೇಂದ್ರೆಯಿಂದ ಕಾರ್ಯಕ್ರಮಸ್ಥಳಿಂದ ಕನ್ನಡಿ ಕನ್ನಡ, ಗೋಕಾಕಿ ಕನ್ನಡ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಬಣ್ಣ ಮೆಟ್ಟಬೇಕು. ಬದುಕಿದ್ದು ಕೆಟ್ಟಕ್ಕ ಬಂಡಿ, ಒಬ್ಬ ವಿಧಿಯಾಡಿಸುವ ಬಂಡಿ. ಬದುಕಿದ್ದು ಕೆಟ್ಟಕ್ಕ ಬಂಡಿ, ವಿಧಿ ಗುರಿ ತೋರಿಸುವ ಬಂಡಿ. ಥ್ಯಾಂಕ್ ಯು, ಧನ್ಯವಾದಗಳು.
शिवं सुन्दरं 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 सत्यं शिवं सुन्दरं सत्यं शिवं सुन्दरं सत्यं शिवं सुन्दरम् सत्यं शिवं सुन्दरम् सत्यं शिवं सुन्दरम् ईश्वर सत्य है सत्य ही शिव है शिव ही सुंदर है सत्यं शिवं सुन्दरम् सत्यं शिवं सुन्दरम् ಪ್ರಿನ್ಸಿಪಲ್ ಮ್ಯಾಮ್ ಆಗಿರ್ತಕ್ಕಂಥ ಅವರ ಅಪೇಕ್ಷೆಯ ಮೇರೆಗೆ ಇದೊಂದು ಹಾಡು ಹಾಡ್ತಾ ಇದ್ದೇನೆ. ಇದು ಹಾಡು ಎಲ್ರಿಗೂ ಗೊತ್ತಿದೆ, ನನ್ನ ಜೊತೆ ಎಲ್ಲರೂ ಹಾಡಬೇಕು.
ಹುಟ್ಟೋದಕ್ಕೆ ಸಾಯೋದಕ್ಕೆ ಏನಾದರೂ ಸಾಧಿಸಿ ಹೋಗೋಕೆ ಅಳೋದಕ್ಕೆ ನಗೋದಕ್ಕೆ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ಹೋಗೋಕೆ ಅಳೋದ್ಯಾಕೆ ನಗೋದ್ಯಾಕೆ ಏನಾದರೂ ನೋವನ್ನು ಮರೆಯೋಕೆ ಕನ್ನಡ ಹಾಡಿದ್ದೀನಿ, ಹಿಂದಿನೂ ಹಾಡಿದ್ದೀನಿ. ಇವಾಗ ಒಂದು ತೆಲುಗು ಟ್ರೆಂಡ್ ಸಾಂಗ್ ಕೇಳೋಣ, ಎಂಜಾಯ್ ಮಾಡಿ ಅಷ್ಟೇ. ಚಪ್ಪಾಳೆ ಬರಬೇಕು. అడ్డాల మేడలున్నాయే, మేడల్లా మంచి సీరలున్నాయే, సీరంచు రైకలున్నాయే, కొనిపిస్తా నాతో బొంబాయి రాయే. రాను 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 బొంబాయికి రాను, రాను బొంబాయికి రాను, రాను బొంబాయికి రాను, రాను బొంబాయికి రాను. రాయ రాయ పిల్లారంగుల రత్నం లేకించి జాతరంతా చూపిస్తా. రాను రాను పొలగారంగుల రత్నం లేకించి నన్నాగం చిత్తబంట. అందుకు రాను 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 జాతర రాను, రాను నేనాగం గాను, రాను జాతర నేను, రాను నేనాగం గాను. ఫుల్ చెప్పండి. మలుపల్లా మల్ల తోటనే, నీ జడలా పొల్లు అల్లి పెడతనే, నల్లగొండల నక్కిలేసులే, నీ మెడలా బళ్ళు మెరిసిపోతాయి. నాలో అయ్యా సాలో సాలో నీ చుట్ట మాటలు, సాలో నీ కుర్ర కోటలు, సాలో నీ చుట్ట మాటలు, సాలో నీ
బుర్ర తోటలు రాయ రాయ పిల్లాని కంటి మీద రెప్పలయ్య కొడతాక చూడుంటా రాను రాను పొలగా మా ఇంటి పేరు ముంచలేను నీ వల్ల మంటల్లా అందుకే రాను ఎహే రాను రాను కాజా తరరాను రాను నేనా గంగాను రాను కాజా తరదేను రాను నేనా గంగాను ಥ್ಯಾಂಕ್ ಯು ಧನ್ಯವಾದಗಳು ಇಷ್ಟೊತ್ತು ನಮ್ಮ ಮುಂದೆ ಹಾಡಿ ನಮ್ಮನ್ನೆಲ್ಲರನ್ನ ರಂಜಿಸಿದಂತಹ ಕುಮಾರಿ ಶಿವಾನಿ ಅವರಿಗೆ ಅನಂತ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದುವರೆದ ಭಾಗ ಅತಿಥಿಗಳನ್ನ ಸತ್ಕರಿಸ್ತಕ್ಕಂಥ ಸಮಯ. ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸಂಸ್ಥೆಯ ಟ್ರಸ್ಟಿಗಳಾಗಿರ್ತಕ್ಕಂಥ ಕರ್ನಲ್ ಶ್ರೀ ಸೋಮಶೇಖರ್ ಸರ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಅತಿಥಿಗಳನ್ನು ಸತ್ಕರಿಸುವ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲ ಅತಿಥಿಗಳು ಸಹ ಭಾಗವಹಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೇನೆ. ಒಳ್ಳೆಯವರು ಶಿವಾಲಯ ಮಾಡುವವರು ನಾನೇನು ಮಾಡಲಿ ಬಡವನಯ್ಯ ಈ ಒಂದು ಹಾಡಿನ ಮುಖಾಂತರ ಪ್ರಾರಂಭಿಸಿ ಈ ಒಂದು ಎಲ್ಲ ಮಕ್ಕಳಿಗೂ ಸಹ ಒಂದು ಅದ್ಭುತ ಸಂದೇಶವನ್ನ ಕೊಟ್ಟಂತಹ ಇವರು ಇದೇ ಹಾಡನ್ನ ಜೀ ಕನ್ನಡ ಸಿರಿಗಮಪ ಸೀಸನ್ 21 ಸಹ ಆಡಿದ್ರು. ಫ್ಯಾಮಿಲಿ ರೌಂಡ್ ಅಲ್ಲಿ ಬಹಳ ಅದ್ಭುತವಾದಂತಹ ಕಾರ್ಯಕ್ರಮ. ಹಾಗೆಯೇ ಈ ಒಂದು ಅತಿಥಿ ಸತ್ಕಾರಗಳ ಕಾರ್ಯಕ್ರಮದಲ್ಲಿ ಶಿವನಿಯವರ ಪೋಷಕರು ಸಹ ವೇದಿಕೆಗೆ ಆಗಮಿಸಬೇಕು ಅಂತ ಹೇಳ್ಬಿಟ್ಟು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದಾರೆ. ಜಿ ಕನ್ನಡ ವಾಹಿನಿಯಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಇದೇ ಹಾಡನ್ನ ಫ್ಯಾಮಿಲಿ ರೌಂಡ್ ಅಲ್ಲಿ ಆಡಿದ್ರು. ಬಹಳ ಅದ್ಭುತವಾಗಿ ತಂದೆ ತಾಯಿ ಇಬ್ಬರು ಸಹೋದರರೊಂದಿಗೆ ಕೂಡಿ ಆಡಿದಂತಹ ಇದೇ ಹಾಡು. ಇವರು ಬೈಬೇಕ್ನಲ್ಲಿ ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಪ್ರೌಢ ವಿದ್ಯಾಭ್ಯಾಸವನ್ನ ಮಾಡಿದಂಥವರು. ಕರ್ನಾಟಕ ಪದವಿ ಕಾಲೇಜಿನಲ್ಲಿ ಪ್ರಸ್ತುತ ವಿದ್ಯಾರ್ಥಿಯಾಗಿ ಕೆಲಸವನ್ನು ಓದ್ತಾ ಇದ್ದಾರೆ. ಹಾಗೆಯೇ ಶ್ರೀಮತಿ ಕವಿತಾ ಸ್ವಾಮಿ ಮತ್ತು ಶ್ರೀ ಶಿವದಾಸ ಸ್ವಾಮಿ ದಂಪತಿಗಳ ಮಗಳಾಗಿ ಜನಿಸಿರ್ತಕ್ಕಂಥ ಇವರು ಮುಂಬೈಯ ಅಖಿಲ ಭಾರತೀಯ ಗಂಧರ್ವ ಮಂಡಲದಲ್ಲಿ ಸಂಗೀತ ಶಿಕ್ಷಣವನ್ನ ಪಡ್ಕೊಂಡು ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನ, ವಚನ ಗಾಯನ, ದೇವರ ನಾಮ, ಭಾವಗೀತೆ, ಭಕ್ತಿಗೀತೆ, ಭಜನೆ, ಜಾನಪದ, ಸಿನಿಮಾ, ಗಜಲ್, ತತ್ವಪದ ಈಗ ಎಲ್ಲಾ ಪ್ರಕಾರಗಳನ್ನು ಸಹ ಶ್ರುತಿಬದ್ಧವಾಗಿ ತಾಳಬದ್ಧವಾಗಿ ಹಾಡಿ ಹೆಸರುವಾಸಿಯನ್ನ ಪಡ್ಕೊಂಡಂಥವರು. ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ಈ ಸಂದರ್ಭದಲ್ಲಿ ದೇಶೀಯ ಸಂಸ್ಕೃತಿಯನ್ನ ಮೈಗೂಡಿಸಿಕೊಂಡು ಉಳಿಸಿ ಬೆಳೆಸಿಕೊಂಡು ಬಂದಿರತಕ್ಕಂತಹ ಕುಟುಂಬ. ಈ ಒಂದು ಕುಟುಂಬಕ್ಕೆ ಆ ಭಗವಂತ ಆರೋಗ್ಯ ಐಶ್ವರ್ಯ ನೀಡಿ ಸದಾ ಕಾಪಾಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ಅವರನ್ನ ಆಶಿಸ್ತಾ, ಕೆಲವರು ದೇಹವನ್ನ ದಂಡಿಸಿ ದೇವರನ್ನು ನಿಲ್ಲಿಸುತ್ತಾರೆ, ಕೆಲವರು ಜೀವಕ್ಕೆ ದುಃಖವ ಕೊಟ್ಟು ದೇವರ ಪ್ರೀತಿ ಸಂಪಾದಿಸ್ತಾರೆ, ಇನ್ನೂ ಕೆಲವರು ಮಾತಿನ ಮಧುರತೆಯಿಂದ ಲಿಂಗವನ್ನ ಹುಟ್ಟಿಸ್ತಾರೆ, ಮತ್ತೆ ಕೆಲವರು ಭಾವಜೀವಿಗಳಾಗಿ ಸಂಗೀತದ ಮೂಲಕ ಆ ಪರಮಾತ್ಮನನ್ನ ಉಳಿಸ್ಕೊಳ್ತಾರೆ. ಅದಕ್ಕೆ ಈ ಕುಟುಂಬನೇ ಸಾಕ್ಷಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಅತಿಥಿ ಸತ್ಕಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಗುರುಗಳಿಗೂ ಸಹ ಅನಂತ ಧನ್ಯವಾದಗಳನ್ನ ಈ ಒಂದು ಸಂದರ್ಭದಲ್ಲಿ ಕೊಡ್ತಾ ಇದ್ದಾರೆ. ಇವರ ಬಗ್ಗೆ ಹೇಳೋದಕ್ಕೆ ಪದಗಳೇ ಸಾಲದು. ನಮ್ಮ ಭಾರತದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋಗಳಲ್ಲಿ ಒಂದಾಗಿರ್ತಕ್ಕಂಥ ಇಂಡಿಯನ್ ಐಡಲ್ 14ರ ಈ ಒಂದು ಸಂಚಿಕೆಯಲ್ಲಿ ಭಾಗವಹಿಸಿ ಕನ್ನಡದ ಕಂಪನ್ನ, ಕನ್ನಡದ ಸಂಸ್ಕೃತಿಯನ್ನ ಮತ್ತೊಮ್ಮೆ ಇಡೀ ಭಾರತಕ್ಕೆ ಪರಿಚಯಿಸಿದಂತಹ ಏಕೈಕ ಕನ್ನಡದವರು.
ಜಿ ಕನ್ನಡ ವಾಹಿನಿಯ 2020 ಸರಿಗಮಪ ಸೀಸನ್ ಇಂದಿಯಲ್ಲಿ ಬಂದಂತಹ ಸಂಚಿಕೆಯಲ್ಲಿ ಮೊದಲ ರನ್ನರಪ್ ಆದಂತಹ ಒಬ್ಬ ಸ್ಪರ್ಧೆ. ಹಾಗೆಯೇ ಪ್ರೈಡ್ ತೆಲಂಗಾಣ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನವನ್ನ ಪಡ್ಕೊಂಡು ತನ್ನ ಕುಟುಂಬಕ್ಕೆ ಹೆಸರನ್ನ ತಂದುಕೊಟ್ಟಂತಹ ಈ ಒಂದು ಮುಗ್ಧ ಪ್ರತಿಭೆಗೆ ಈ ಒಂದು ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದಾರೆ. ಚಿಕ್ಕರ್ ಈ ಒಂದು ನಮ್ಮ ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ನನಗೆ ಈ ಸಂಸ್ಥೆ ಮತ್ತು ಟ್ರಸ್ಟಿ ಸೋಮಶೇಖರಯ್ಯ ಸರ್, ಅದೇ ರೀತಿ ನಮ್ಮ ಹಿರೇಮಠ್ ಸರ್ ಪ್ರಿನ್ಸಿಪಲ್ ನನಗೆ ಕರೆ ಮಾಡಿ ಸನ್ಮಾನ ಆಶೀರ್ವಾದ ಮಾಡಿದ್ದಕ್ಕೆ ಎಲ್ಲರಿಗೂ ಅನಂತ ಧನ್ಯವಾದಗಳು. ಅದೇ ರೀತಿ ಈ ಸ್ಕೂಲಿನ ಎಲ್ಲ ಸ್ಟಾಫ್, ಟೀಚರ್ಸ್, ಸ್ಟೂಡೆಂಟ್ಸ್, ನಮ್ಮ ಎಲ್ಲ ಫ್ರೆಂಡ್ಸ್ ನನಗೆ ಸಪೋರ್ಟ್ ಮಾಡಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ ಯು. ನಿಮ್ಮೆಲ್ಲರ ವೋಟ್ ಸಪೋರ್ಟ್ ಮುಖಾಂತರ ನಾನು ಜಿ ಕನ್ನಡ ಸರಿಗಮಪ ವಿನ್ ಆಗಲಿಕ್ಕೆ ಸಾಧ್ಯ ಆಯಿತು. ಸೊ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಈ ಸ್ಕೂಲಿನ ಹೆಸರು ಇಂಟರ್ನ್ಯಾಷನಲ್, ಅದೇ ರೀತಿ ನಾನು ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬೇಕು ಅಂತ ನಿಮ್ಮೆಲ್ಲರ ಪ್ರೀತಿ ಇರಬೇಕು ಅಷ್ಟೇ. ಧನ್ಯವಾದಗಳು, ಥ್ಯಾಂಕ್ ಯು. ಇನ್ನೊಂದು ಮಾತು, ಇವಾಗ ನಮಗೆ ಆಟ ಆಡಲಿಕ್ಕೆ ಗ್ರೌಂಡ್ ಬೇಕು. ಏನು ಬೇಕು? ಆಟ ಆಡಲಿಕ್ಕೆ ಗ್ರೌಂಡ್ ಇಲ್ಲದೆ ಆಡ್ತೀವಾ? ಹಾಂ, ಆಟ ಆಡಲಿಕ್ಕೆ ಗ್ರೌಂಡ್ ಬೇಕು. ಮತ್ತು ಮನೆಗೆ ಕಂಪೌಂಡ್ ಬೇಕು. ಓಕೆನಾ? ಆಟ ಆಡಲಿಕ್ಕೆ ಗ್ರೌಂಡ್ ಬೇಕು, ಮನೆಗೆ ಕಂಪೌಂಡ್ ಬೇಕು. ಅದೇ ರೀತಿ ನಮಗೆ ಸಿಂಗರ್ಸ್ಗೆ ಸೌಂಡ್ ಬೇಕು. ಸೊ ಅದಕ್ಕೆ ಮತ್ತೊಮ್ಮೆ ನಮ್ಮ ಹಿರೇಮಠ್ ಸರ್ ಅವರು ನಮ್ಗೆ ಕರೆಸ್ತಾರೆ, ಮತ್ತೆ ಸ್ಕೂಲಿಗೆ ಬರೋಣ, ಮತ್ತೆ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಡೋಣ ಅಂತ ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ನಿಮ್ಮ ಆಸೆ ಸಾಕಾರಗೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮೆಲ್ಲರ ಆಶಯ. ಇದರೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು.